ಮನೆಯಲ್ಲಿ ಯಾವುದೇ ಇಲ್ಲದಿದ್ದರೂ ಈ 4 ವಸ್ತುಗಳು ಇರಲೇಬೇಕು. ಮನೆಯಲ್ಲಿ ನಕಾರಾತ್ಮಕತೆ ಹೆಚ್ಚಾಗಿದೆ ಎಂದೆನಿಸಿದಾಗ ಧನಾತ್ಮಕತೆಯನ್ನು ಆಹ್ವಾನಿಸಲು ಪ್ರಯತ್ನಿಸುವುದು ತುಂಬಾನೇ ಮುಖ್ಯ. ಮನೆಯಲ್ಲಿ ನಕಾರಾತ್ಮಕತೆಯನ್ನು ತೆಗೆದುಹಾಕಬೇಕಾದರೆ ಈ 4 ವಸ್ತುಗಳನ್ನು ಮನೆಯಲ್ಲಿಟ್ಟುಕೊಳ್ಳಿ. ಮನೆಯಲ್ಲಿ ನಕಾರಾತ್ಮಕತೆ ತೆಗೆದುಹಾಕುವ ವಸ್ತುಗಳು ಯಾವ್ಯಾವು? ಮನೆಯಲ್ಲಿ ಈ 4 ವಸ್ತುಗಳನ್ನು ಇಟ್ಟುಕೊಳ್ಳಿ. ನೀವು ಮನೆಗೆ ಕಾಲಿಟ್ಟಾಗ ಯಾವುದೋ ಒಂದು ನಕಾರಾತ್ಮಕತೆಯ ಭಾವನೆಯನ್ನು ಅನುಭವಿಸಿದರೆ ಅಥವಾ ಚಿಕ್ಕ ಪುಟ್ಟ ವಿಚಾರಗಳಿಗೂ ಮನೆಯಲ್ಲಿ ಕಲಹಗಳು, ಹಣದ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಅದು ನಕಾರಾತ್ಮಕತೆಯು ಪ್ರಾಬಲ್ಯವನ್ನು ಸಾಧಿಸಿರುವ ಸಂಕೇತವಾಗಿದೆ. ಇಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಮನೆಯನ್ನು ಶುದ್ಧೀಕರಿಸಬೇಕು. ಸಕಾರಾತ್ಮಕತೆಯನ್ನು ಸೃಷ್ಟಿಸುವುದು. ಹಿಂದೆಲ್ಲ ಮನೆಯಲ್ಲಿ ನಿಯಮಿತವಾಗಿ ಹೋಮ, ಹವನ, ಮಂತ್ರಗಳನ್ನು ಪಠಿಸುವ ಮೂಲಕ ನಕಾರಾತ್ಮಕತೆಯನ್ನು ಶುದ್ಧೀಕರಿಸಲಾಗುತ್ತಿತ್ತು. ಆದರೆ ಪ್ರಸ್ತುತ ದಿನಗಳಲ್ಲಿ ಇದು ಬದಲಾಗಿದೆ. ಅಂತಹ ಸಂದರ್ಭದಲ್ಲಿ ನಾವು ನಮ್ಮ ಮನೆಯಲ್ಲಿ ಇಂತಹ ವಸ್ತುಗಳನ್ನು ಇಟ್ಟುಕೊಳ್ಳಬೇಕು. ಇಲ್ಲಿ 4 ಅದ್ಭುತವಾದ ವಸ್ತುಗಳ ಕುರಿತು ಹೇಳಲಾಗಿದ್ದು, ಈ ವಸ್ತುಗಳನ್ನು ನಾವು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ನಕಾರಾತ್ಮಕತೆಯನ್ನು ಹೊರಹಾಕುತ್ತದೆ, ಮನೆಯನ್ನು ಶುದ್ಧೀಕರಣಗೊಳಿಸುತ್ತದೆ. ಮನೆಯಲ್ಲಿನ ಅದೃಶ್ಯ ಶಕ್ತಿ, ನಕಾರಾತ್ಮಕ ವಾತಾವರಣ ಕಳೆಯುತ್ತದೆ. ಮನೆಯಲ್ಲಿ ನಕಾರಾತ್ಮಕತೆಯನ್ನು ನಾಶ ಮಾಡಲು ಈ ವಸ್ತುಗಳನ್ನು ಇಟ್ಟುಕೊಳ್ಳಬೇಕು. ಮೊದಲನೆಯದು ಶ್ರೀಯಂತ್ರ. ನೀವು ಮನೆಯಲ್ಲಿಟ್ಟುಕೊಳ್ಳಬೇಕಾದ ಮುಖ್ಯವಾದ ವಸ್ತುವೆಂದರೆ ಅದುವೇ ಲಕ್ಷ್ಮೀ ದೇವಿಯ ರೂಪವಾದ ಶ್ರೀಯಂತ್ರ. ಇದು ಮನೆಗೆ ಬಲವಾದ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ವಸ್ತುವಾಗಿದೆ. ಈ ಒಂದು ಯಂತ್ರವು ತ್ರಿಕೋಣಾಕಾರದಲ್ಲಿದ್ದು ಇದರ 3 ಮೂಲೆಗಳು ಮನೆಯಲ್ಲಿ ಕಾಸ್ಮಿಕ್ ಶಕ್ತಿಯನ್ನು ಸೃಷ್ಟಿಸುತ್ತದೆ. ಇದು ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯು ಸಮೃದ್ಧಿಯನ್ನು ಆಶೀರ್ವದಿಸಲು ಸಹಾಯ ಮಾಡುವುದು. ಈ ಒಂದು ಸರಳವಾದ ಯಂತ್ರವನ್ನು ನೀವು ನಿಮ್ಮ ಮನೆಯ ದೇವರ ಕೋಣೆಯ ಈಶಾನ್ಯ ಮೂಲೆಯಲ್ಲಿ ಇಡಬೇಕು. ನಿಮ್ಮ ಮನೆಯಲ್ಲಿ ಈ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ಪ್ರತಿಯೊಂದು ಶುಕ್ರವಾರದ ದಿನ ಅದರ ಮೇಲೆ ಗುಲಾಬಿ ನೀರನ್ನು ಸಿಂಪಡಿಸಿ ಓಂ ಶ್ರೀಂ ಹ್ರೀಂ ಎನ್ನುವ ಮಂತ್ರವನ್ನು ಪಠಿಸುವ ಮೂಲಕ ಅದಕ್ಕೆ ಶಕ್ತಿಯನ್ನು ತುಂಬಿರಿ. ಈ ರೀತಿ ಮಾಡುವುದರಿಂದ ವಾಸ್ತು ದೋಷಗಳು ದೂರವಾಗುವುದು. ಇದು ನಿಮ್ಮ ಇಡೀ ಮನೆಯಲ್ಲಿ ಸಮೃದ್ಧಿಯನ್ನು ಸೃಷ್ಟಿಸುವುದು. ಎರಡನೆಯದು ತುಳಸಿ ಗಿಡ. ತುಳಸಿ ಗಿಡವು ಲಕ್ಷ್ಮೀ ದೇವಿಯ ರೂಪವಾಗಿದ್ದು ಇದನ್ನು ವಿಷ್ಣು ಪ್ರಿಯೆ ಎಂದು ಕರೆಯಲಾಗುತ್ತದೆ. ತುಳಸಿ ಗಿಡವು ವಿಷ್ಣು ಹಾಗೂ ಆತನ ಪ್ರತಿಯೊಂದು ಅವತಾರಕ್ಕೂ ಪ್ರಿಯವಾದ ಗಿಡವಾಗಿದ್ದು ಈ ಗಿಡದ ಎಲೆಗಳಿಲ್ಲದೆ ವಿಷ್ಣುವಿನ ಆರಾಧನೆಯನ್ನು ಮಾಡುವುದು ಅಪೂರ್ಣವೆಂದು ಪರಿಗಣಿಸಲಾಗುವುದು. ಈ ದೈವಿಕ ಶಕ್ತಿಯುಳ್ಳ ತುಳಸಿ ಗಿಡವನ್ನು ಮನೆಯಲ್ಲಿ ಇಡುವುದರಿಂದ ಸಕಾರಾತ್ಮಕತೆಯನ್ನು ತರಬಹುದು. ಏಕೆಂದರೆ ಇದು ರಾಹುಕೇತು ನಕಾರಾತ್ಮಕತೆಯನ್ನು ತಟಸ್ಥಗೊಳಿಸುವ ಮತ್ತು ಅಗ್ನಿ ತತ್ವವನ್ನು ಶುದ್ಧೀಕರಿಸುವ ಅವತರಣಗಳನ್ನು ಹೊರಸೂಸುತ್ತದೆ. ಮನೆಯ ಪೂರ್ವಕ್ಕೆ ಎದುರಾಗಿರುವ ಮೂಲೆಯಲ್ಲಿ ಇದನ್ನ ಇರಿಸಿ. ಪ್ರತಿದಿನ ತುಪ್ಪದ ದೀಪವನ್ನು ಬೆಳಗಿಸಿ. ನೀರನ್ನು ಅರ್ಪಿಸುವುದರಿಂದ ಉತ್ತಮ ಆರೋಗ್ಯವನ್ನು ನೀವು ಪಡೆದುಕೊಳ್ಳುತ್ತೀರಿ. ತುಳಸಿ ಗಿಡವು ಮನೆಯಲ್ಲಿದ್ದರೆ ಅದು ನಿಮ್ಮಲ್ಲಿ ದೇವರ ಭಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಅಕಾಲಿಕ ನಷ್ಟಗಳಿಂದ ರಕ್ಷಣೆ ಪಡೆದುಕೊಳ್ಳಲು ವಿಷ್ಣುವಿನ ಸಹಾಯ ಹಸ್ತವನ್ನು ನಮ್ಮತ್ತ ತರುತ್ತದೆ. ಮೂರನೆಯದು ರುದ್ರಾಕ್ಷಿ. ರುದ್ರಾಕ್ಷಿ ಮಣಿಗಳಲ್ಲಿ ವಿವಿಧ ಮುಖದ ರುದ್ರಾಕ್ಷಿಗಳಿವೆ. ರುದ್ರಾಕ್ಷಿಯಲ್ಲಿ 5 ಮುಖದ ರುದ್ರಾಕ್ಷಿ ಅಥವಾ ಪಂಚಮುಖಿ ರುದ್ರಾಕ್ಷಿಗೆ ಹೆಚ್ಚು ಮಹತ್ವವಿದೆ. ಈ ಒಂದು 5 ಮುಖದ ರುದ್ರಾಕ್ಷಿಯನ್ನು ನಾವು ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಅಥವಾ ಅದನ್ನು ಧರಿಸುವುದರಿಂದ ಗ್ರಹಗಳ ಕೆಟ್ಟ ಪ್ರಭಾವವು ಮನೆಯನ್ನು ಪ್ರವೇಶಿಸದಂತೆ ತಡೆಯುತ್ತದೆ. ಚಂದ್ರನ ಭಾವನಾತ್ಮಕ ಏರಿಳಿತಗಳು ನಮ್ಮನ್ನು ಮುಟ್ಟದಂತೆ ತಡೆಯಲು 5 ಮುಖದ ರುದ್ರಾಕ್ಷಿಯನ್ನು ನಾವು ನಮ್ಮ ಮನೆಯ ಮುಖ್ಯದ್ವಾರದ ಮೇಲೆ ನೇತು ಹಾಕಬೇಕು ಅಥವಾ ಹಣ ಇಡುವ ಸ್ಥಳದಲ್ಲಿ ಇಡಬೇಕು. ಈ ರೀತಿ ಇಟ್ಟುಕೊಳ್ಳುವುದರಿಂದ ಅದು ಮನೆಗೆ ಶಾಂತಿಯನ್ನು ತರುತ್ತದೆ, ಪಿತೃದೋಷವನ್ನು ತೆಗೆದುಹಾಕುತ್ತದೆ, ನಕಾರಾತ್ಮಕತೆಯನ್ನು ಮನೆಯಿಂದ ನಾಶ ಮಾಡುತ್ತದೆ. ರುದ್ರಾಕ್ಷಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದಕ್ಕೂ ಮುನ್ನ ಗಂಗಾಜಲದಲ್ಲಿ ಶುದ್ಧೀಕರಿಸಿ ಇಟ್ಟುಕೊಳ್ಳುವುದು ಉತ್ತಮ. ಇದು ರುದ್ರಾಕ್ಷಿಯ ಶಕ್ತಿಯನ್ನು ಮತ್ತಷ್ಟು ವೃದ್ಧಿಸುತ್ತದೆ. ಹನುಮಾನ್ ಚಾಲಿಸದ ಫೋಟೋ.
ಮನೆಯಲ್ಲಿ ನಕಾರಾತ್ಮಕತೆಯನ್ನು ನಾಶ ಮಾಡಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಹನುಮಾನ್ ಚಾಲಿಸದ ಒಂದು ಫೋಟೋವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಕು. ಲಿಪಿಯ ರೂಪದಲ್ಲಿರುವ ಹನುಮಾನ್ ಚಾಲಿಸದ ಒಂದು ಫೋಟೋವನ್ನು ಮನೆಯ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಇಟ್ಟುಕೊಳ್ಳಿ. ಇದರಿಂದಾಗಿ ಮನೆಯ ಸದಸ್ಯರು ಶನಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಮುಕ್ತಿಯನ್ನು ಕಂಡುಕೊಳ್ಳುತ್ತಾರೆ. ದುಷ್ಟ ಕಣ್ಣಿನ ಪ್ರಭಾವ ಕಡಿಮೆಯಾಗುತ್ತದೆ. ಮಂಗಳವಾರದ ದಿನದಂದು ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿಂದ ಕಿತ್ತಳೆ ಬಣ್ಣದ ಸಿಂಧೂರವನ್ನು ತಂದು ಈ ಫೋಟೋಗೆ ಹಚ್ಚುವ ಮೂಲಕ ಅದರ ಶಕ್ತಿಯನ್ನು ಮತ್ತಷ್ಟು ಸಕ್ರಿಯಗೊಳಿಸಬಹುದು. ಮನೆಯಲ್ಲಿ ನೀವು ಈ 4 ವಸ್ತುಗಳನ್ನು ಇಟ್ಟುಕೊಳ್ಳುವ ಮೂಲಕ ನಕಾರಾತ್ಮಕತೆಯನ್ನು ಮನೆಯಿಂದ ತೆಗೆದು ಹಾಕಬಹುದು. ಮನೆಯಲ್ಲಿ ಧನಾತ್ಮಕ ಉಳಿಯುವಂತೆ ಮಾಡಬಹುದು. ಹಾಗಾಗಿ ಮನೆಯಲ್ಲಿ ನಿಮಗೆ ಈ ಎಲ್ಲ 4 ವಸ್ತುಗಳನ್ನು ಇಟ್ಟುಕೊಳ್ಳಲು ಸಾಧ್ಯವಾಗದೇ ಇದ್ದರೆ ಒಂದನ್ನಾದರೂ ಮನೆಯಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.